Arun is 3 years older than Varun. 8 years ago, 5 by 6th of Arun's age exceeded 3 by 5th of Varun's age by 6 years. If the present age of Varun is x years, then the value of x can be ಡಿಟರ್ಮೈನ್ಡ್ ಬೈ ಸಾಲ್ವಿಂಗ್ ದ ಈಕ್ವೇಷನ್. ಇಲ್ಲಿ 4 ಈಕ್ವೇಷನ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಈಕ್ವೇಷನ್ ಯಾವುದು ಅಂತ ನಾವು ಫೈಂಡ್ ಮಾಡಬೇಕು. ಮೊದಲಿಗೆ ವರುಣ್ನ ಏಜ್ ಎಷ್ಟಿದೆ ಅಂತಂದರೆ ಎಕ್ಸ್. ಸೊ ವರುಣ್ಸ್ ಏಜ್ ಎಷ್ಟಿರಲಿ, ಎಕ್ಸ್. ಹಾಗಾದರೆ ಅರುಣ್ಸ್ ಏಜ್ ಎಷ್ಟಾಗಿರುತ್ತೆ ಅಂತಂದರೆ ಎಕ್ಸ್ ಪ್ಲಸ್ 3. ಯಾಕಂತಂದರೆ ಅರುಣ್ ಈಸ್ 3 years ಓಲ್ಡರ್ ಅಂತಂದರೆ 3 ವರ್ಷ ದೊಡ್ಡವನು. ಹಾಗಾಗಿ ಎಕ್ಸ್ ಪ್ಲಸ್ 3 ಆಯಿತು. ಇದು ಪ್ರೆಸೆಂಟ್ ಏಜ್ಗಳು. ನೆಕ್ಸ್ಟ್ ಕೊಡ್ತಾನೆ 8 years ಎಗೋ ಅಂತ ಹೇಳಿದ್ದೇನೆ. 8 years ಎಗೋ ಅಂತಂದರೆ ಇಬ್ಬರಿಗೂ 8 ವರ್ಷ ಕಡಿಮೆ ಇರ್ತದೆ. ದೇರ್ ಫೋರ್ ಎಕ್ಸ್ಗೆ -8 ಮಾಡಬೇಕು, ಎಕ್ಸ್ ಪ್ಲಸ್ 3ಗೂ -8 ಮಾಡಬೇಕು 8 years ಎಗೋ ಅಂದರೆ. ಸೊ ಇಲ್ಲಿಗೆ ವರುಣ್ಸ್ ಏಜು ಎಕ್ಸ್ -8 ಆಗಿರುತ್ತೆ. ಆದರೆ ಅರುಣ್ಸ್ ಏಜ್ ಏನಾಯಿತು ಅಂತಂದರೆ ಎಕ್ಸ್ ಪ್ಲಸ್ 3 -8 ಅಂದರೆ +3 -8 ಇದೆ. ಸೊ ಇಟ್ ಬಿಕಮ್ಸ್ ಎಕ್ಸ್ -5. ಇದು 8 ವರ್ಷದ ಹಿಂದೆ ಅವರ ಏಜ್ಗಳು. ಅವರ ಏಜ್ಗಳ ನಡುವೆ ಒಂದು ರಿಲೇಷನ್ ಇದೆ 8 ವರ್ಷದ ಹಿಂದೆ. ಏನಿದೆ ಅಂತಂದರೆ 5 by 6th ಆಫ್ ಅರುಣ್ಸ್ ಏಜ್ ಎಕ್ಸೀಡೆಡ್. ಅಂದರೆ ಅರುಣ್ಸ್ ಏಜೇ ಜಾಸ್ತಿ ಇದೆ ಇಲ್ಲಿ, ಯಾರಿಗಿಂತ? ವರುಣ್ಸ್ ಏಜ್ಗಿಂತ. ಹಾಗಾಗಿ 5 by 6th ಆಫ್ ಅರುಣ್ಸ್ ಏಜ್ ಫಸ್ಟ್ ಬರ್ಕೋಬೇಕು. 5 by 6th ಆಫ್ ಅರುಣ್ಸ್ ಏಜ್, ದಿಸ್ ಈಸ್ ಎಕ್ಸಿಡೆಡ್ ಯಾರಿಗಿಂತ? ವರುಣ್ಸ್ ಏಜ್. 3 by 5th ಆಫ್ ವರುಣ್ಸ್ ಏಜ್, 3 by 5th ಆಫ್ ವರುಣ್ಸ್ ಏಜ್ ಎಷ್ಟು 8 ವರ್ಷದಿಂದ? ಎಕ್ಸ್ -8. ಎಷ್ಟು ಜಾಸ್ತಿ ಇರೋದು ಅಂತಂದರೆ 6 ವರ್ಷ ಜಾಸ್ತಿ ಇರೋದು. ವರುಣ್ನ ಏಜ್ ಎಷ್ಟಿತ್ತೋ ಅದಕ್ಕಿಂತಲೂ 6 ವರ್ಷ ಜಾಸ್ತಿ, ಹಂಗಾಗಿ +6. ಯಾರ ಏಜು ಅಂತಂದರೆ ಅರುಣ್ಸ್ ಏಜು. ಈ ಈಕ್ವೇಷನ್ ಪ್ರಕಾರ ನಾವು 6ನ ಮಾತ್ರ ರೈಟ್ ಸೈಡ್ ಉಳಿಸ್ಕೊಂಡು ಇದನ್ನು ಲೆಫ್ಟ್ ಸೈಡ್ ತೊಗೊಂಬರೋಣ. ವಿ ಗೆಟ್ 5 by 6 ಇಂಟು ಎಕ್ಸ್ -5. ಈ ಟರ್ಮ್ ಲೆಫ್ಟ್ ಸೈಡ್ ಬಂದರೆ ಮೈನಸ್ ಆಯಿತು. -3 by 5 ಇಂಟು ಎಕ್ಸ್ -8 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 6. ಸೊ ಈ ಈಕ್ವೇಷನ್ ಪ್ರಕಾರ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ 3 ಈಸ್ ಕರೆಕ್ಟ್.